ಆ ಪ್ರಹರದ ಹಿಂದೆ ಇದ್ದ ಹೆಸರುಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿದವು. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನಿಜವಾಗಿಯೂ ಕಿನ್ನು ಇದೆ. 1919 ಹಣಕಾಸು ಉದ್ಯಮಿ ಜೆಫ್ರಿ ಎಪ್ಸ್ಟೀನ್ ಅವರನ್ನು ಅಪ್ರಾಪ್ತ ವೆಸ್ಟ್ ಹುಡುಗಿಯರ ಮಾನ ಕಳ್ಳಸಾಗಣೆ ಆರೋಪದಲ್ಲಿ ಬಂಧಿಸಲಾಯಿತು. ಆದರೆ ಆ ಪ್ರಹರವನ್ನು ಸ್ಫೋಟಕವಾಗಿಸಿದ್ದು ಕೇವಲ ಅಪರಾಧಗಳಲ್ಲ. ಅದರಲ್ಲಿದ್ದ ಹೆಸರುಗಳು, ರಾಜಕಾರಣಿಗಳು, ಪ್ರಸಿದ್ಧ ವ್ಯಕ್ತಿಗಳು, ವ್ಯಾಪಾರ ಮಹಾದನಿಗಳು, ರಾಜ್ ಕುಟುಂಬದ ಸಂಪರ್ಕಗಳು. ಬಂಧನದ ನಂತರ ಸಾವಿರಾರು ಕಾನೂನು ದಾಖಲೆಗಳು ಹೊರಬಂದವು. ಇವೇ ಎಪ್ಸ್ಟೀನ್ ಫೈಲ್ಸ್. ಇವುಗಳಲ್ಲಿ ಸೇರಿದ್ದವು ಖಾಸಗಿ ಜೆಟ್ ದಾಖಲೆಗಳು, ಸಾಕ್ಷಿಗಳ ಹೇಳಿಕೆಗಳು, ಮುಚ್ಚಚ್ಚಿದ ನ್ಯಾಯಾಲಯದ ದಾಖಲೆಗಳು. ಅವ ಸಾಕ್ಷರಿ ವಿಶ್ಲೇಷಣೆ ಮ್ಯಾಕ್ಸ್ವೆಯ ನಂತರ ದೋಷಿ ಎಂದು ತೀರ್ಪು ಕಂಡರು. ಆದರೆ ಗಮನಿಸಬೇಕಾದ ಪ್ರಮುಖ ವಿಷಯ, ಯಾವುದೇ ದಾಖಲೆಗಳಲ್ಲಿ ಹೆಸರು ಇದ್ದುದರಿಂದಲೇ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಎಂಬುದು ಸಾಬೀತಾಗುವುದಿಲ್ಲ. ಆಗಸ್ಟ್ 1919 ಎಪ್ಸ್ಟೀನ್ ಜೈಲಿನಲ್ಲಿ ಮೃತಪಟ್ಟರು. ಅಧಿಕೃತವಾಗಿ ಆತ್ಮಹತ್ಯೆ ಎಂದು ಘೋಷಿಸಲಾಯಿತು. ಆದರೆ ಇನ್ನೂ ಹಲವಾರು ಪ್ರಶ್ನೆಗಳು ಉತ್ತರಿಸದೆ ಉಳಿದಿವೆ. ಪೂರ್ಣ ಸತ್ಯ ಯಾವಾಗ ಹೊರಬರುತ್ತದೆ?